ಮತ್ತೊಂದನೇ ಪ್ರಶ್ನೆಯನ್ನ ನೋಡೋಣ. ರೋಧ ಮತ್ತು ರೋಧಶೀಲತೆಯನ್ನು ನಿರೂಪಿಸಿ ಅವುಗಳು ಒಂದೊಂದಕ್ಕೆ ಹೇಗೆ ಸಂಬಂಧಿಸಿವೆ? ರೋಧ ಅಂತ ಅಂದ್ರೆ ಒಂದು ವಾಹಕ, ಅದರ ಮೂಲಕ ಹರಿಯುವಂತಹ ವಿದ್ಯುತ್ತಿಗೆ ಒಡ್ಡುವಂತಹ ಅಡ್ಡಿಯನ್ನ ನಾವು ರೋಧ ಅಂತ ಕರಿತೀವಿ. ಅಂದ್ರೆ ಅದ್ರ ಮೂಲಕ ವಿದ್ಯುತ್ ಹರಿಯೋದಕ್ಕೆ ಅದೇನ್ ಮಾಡತ್ತೆ, ಅಡ್ಡಿಯನ್ನ ಒಡ್ಡತ್ತೆ. ಮುಂದಕ್ಕೆ ಹೋಗೋದಿಕ್ಕೆ ಅದು ಸುಲಭವಾಗಿ ಹಾದು ಹೋಗೋದಿಕ್ಕೆ ಬಿಡೋದಿಲ್ಲ. ಈ ಒಂದು ಗುಣವನ್ನ ನಾವು ರೋಧ ಅಂತ ಕರಿತೀವಿ. ಇದು ವಾಹಕದ ಉದ್ದ, ಆಮೇಲೆ ಅಡ್ಡ ಕೊಯ್ತ, ಹಾಗೆ ವಾಹಕದ ಗುಣದ ಮೇಲೆ ಎಲ್ಲ ನಿರ್ಧಾರ ಆಗಿರತ್ತೆ. ಆದ್ರೆ ರೋಧಶೀಲತೆ ಅನ್ನೋದೇನಿದೆಯಲ್ಲ, ಇದು ವಾಹಕದ ಗುಣಲಕ್ಷಣ. ಅಂದ್ರೆ ಯಾವ ವಸ್ತುವಿನಿಂದ ಮಾಡಲ್ಪಟ್ಟಿದೆ, ವಾಹಕ ಯಾವ ವಸ್ತುವಿನಿಂದ ಮಾಡಲ್ಪಟ್ಟಿದೆ, ಅದು ವಿದ್ಯುತ್ ಪ್ರವಾಹಕ್ಕೆ ಯಾವ ರೀತಿಯ ರೋಧವನ್ನ ಒಡ್ಡುತ್ತಾ ಇದೆ ಅನ್ನೋದನ್ನ ರೋಧಶೀಲತೆ ಅಂತ ಕರಿತೀವಿ. ವಿದ್ಯುತ್ ಪ್ರವಾಹದ ಹರಿವನ್ನು ಎಷ್ಟು ವಿರೋಧಿಸುತ್ತೆ ಅನ್ನೋದನ್ನ ನಾವು ರೋಧಶೀಲತೆ ಅಂತ ಕರಿತೀವಿ. ರೋಧಕತೆ ಅಲ್ಲ, ರೋಧಶೀಲತೆ. ಹಾಗಾಗಿ ಇದನ್ನ ನಾವೇನಂತ ಕರಿಬಹುದು? ರೋಧಶೀಲತೆ ವಸ್ತುವಿನ ಆಂತರಿಕ ಗುಣ, ಅಂದ್ರೆ ಅದು ಬಾಹ್ಯ ಲಕ್ಷಣ ಆಗಿರೋದಿಲ್ಲ, ಅಥವಾ ಇದು ವಸ್ತುವಿನ ಉದ್ದ, ಅಡ್ಡ ಕೊಯ್ತ ಇದು ಯಾವುದ್ರ ಮೇಲೂ ನಿರ್ಧಾರ ಆಗೋದಿಲ್ಲ. ಜಸ್ಟ್ ಆ ವಸ್ತು, ವಾಹಕ ಯಾವುದರಿಂದ ಮಾಡಲ್ಪಟ್ಟಿದೆ ಅದನ್ನ ಮಾತ್ರ ಅವಲಂಬಿಸಿ ರೋಧಶೀಲತೆ ಇರತ್ತೆ. ಆದ್ರೆ ರೋಧ ಏನು, ವಾಹಕ ವಿದ್ಯುತ್ ಪ್ರವಾಹಕ್ಕೆ ಒಡ್ಡುವಂತಹ ಅಡ್ಡಿಯನ್ನ ಸೂಚಿಸಿದ್ರೆ ಅದು ವಾಹಕದ ಉದ್ದ, ಅಡ್ಡ ಕೊಯ್ತ, ಹಾಗೆ ವಾಹಕದ ಸ್ವಭಾವ, ನೈಸರ್ಗಿಕ ಸ್ವಭಾವ, ತಾಪಮಾನ, ಈ ರೀತಿಯ 4 ಅಂಶಗಳ ಮೇಲೆ ಅವಲಂಬಿತವಾಗಿದೆ. ಹೀಗೆ ರೋಧ ಮತ್ತೆ ರೋಧಕತೆ ಒಂದಕ್ಕೊಂದು ವಿಭಿನ್ನವಾಗಿದೆ.